ಹೆಸರು ಬರ್ತದೆ. 97ರಲ್ಲಿ ನೋಟಿಫಿಕೇಶನ್ ಆಗ್ತದೆ. ಅದಾದಮೇಲೆ ಏನೇನು ಆಗ್ತದೆ ಅನ್ನೋದು ಬಿಡ್ರಿ. ಆ ನೋಟಿಫಿಕೇಶನ್ ಪ್ರಕಾರ ಇವ್ರ ಹೆಸರು ಬಂತು, ರೆಕಾರ್ಡಲ್ಲಿ ಚೇಂಜ್ ಆಗಲ್ಲ. ಆ ಇಂಟ್ರೆಸ್ಟ್ ಇರೋರು ಯಾರು ಇರಲಿಲ್ಲ, ಆ ಭೂಮಿ ಮೇಲೆ ಇಂಟ್ರೆಸ್ಟ್ ಇರೋರು ಯಾರು ಇರಲಿಲ್ಲ, ಇಲ್ಲ ಅವ್ರಿಗೆ ಗೊತ್ತಾಗ್ಲೂ ಇಲ್ಲ ಅಂತಲೂ ಹಿಡ್ಕೊಳ್ಳ ಫಾರ್ ಆರ್ಗ್ಯುಮೆಂಟ್ ಸೇಕ್. 2004ರಲ್ಲಿ ಇವ್ರು ಕೊಂಡ್ಕೊಳ್ಳೋವರೆಗೂ ಮೂಢ ಸ್ವಾಧೀನದಲ್ಲಿದೆ ಜಮೀನು. 2001ರಲ್ಲಿ ಮೂಢ ಆಲ್ರೆಡಿ ಸೈಟ್ಗಳನ್ನು ಹಂಚಾಯ್ತು. ಸ್ಮಿತಾ ಅವರೇ, ರೋಡ್ ಮಾಡಿ, ಪಾರ್ಕ್ ಮಾಡಿ, ಸೈಟ್ಗಳನ್ನು ವಿಂಗಡಿಸಿ, ಸೈಟ್ಗಳನ್ನು ಹಂಚಿರೋ ಜಾಗವನ್ನು ನೀವು ಕೃಷಿ ಭೂಮಿ ಅಂತೀರಾ? ಸಿಂಪಲ್ ಕ್ವೆಶ್ಚನ್. ಸೊ ಕೃಷಿ ಭೂಮಿ ಎಲ್ಲಿತ್ತು? 2004ರ ಮೇಲೆ ತಾನೇ ಡೈರೆಕ್ಟ್ ಕನೆಕ್ಷನ್ನು. ಈ ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಮೆಲ್ಲಿಗೆ ಇವರ ಅಂಗಳಕ್ಕೆ ಬರೋದು 2004ರಲ್ಲಿ. ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಅಲ್ಲಿ 2005ರಲ್ಲಿ ಹೋಗ್ಬಿಟ್ಟು ಈ ಕೊಂಡ್ಕೊಂಡವ್ರಿಗೂ ಹಕ್ಕು ಬರಲಿಲ್ಲ. ಸ್ವಾಧೀನ ಅವ್ರು ತಗೊಂಡ್ರ? ಮೂಢ ಕೈಯಲ್ಲಿರೋ ಜಮೀನ ಸ್ವಾಧೀನಕ್ಕೆ ತಗೊಂಡ್ರ? ಇವರು ಕೊಂಡ್ಕೊಂಡ್ರಲ್ಲ, ಡಾಕ್ಯುಮೆಂಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಪೇಪರ್ ಇಟ್ಕೊಂಡಿದ್ದಾರೆ. ಮಾರಿದವನು ನನ್ನ ಅದರಲ್ಲಿ ಏನು ಹೇಳ್ತಾರೆ, ಆ ಮಾರಿರೋ ವ್ಯಕ್ತಿ ಹೇಳ್ತಾರೆ, ನಾನು ಇಲ್ಲಿಯವರೆಗೂ ಕಂದಾಯ ಕಟ್ಕೊಂಡು ಬರ್ತಿದ್ದೆ. ಯಾವತ್ತೋ 2004 8ನೇ ತಿಂಗಳವರೆಗೂ ಕಟ್ಕೊಂಡ್ಬಂದಿದೆ. ಯಾವ ಜಮೀನಿಗೆ? ಕೃಷಿ ಭೂಮಿ ಇಲ್ಲಲ್ಲ ಅಲ್ಲಿ. ದೇವನೂರು ಬಡಾವಣೆ 3ನೇ ಹಂತ ಆಗಿದೆಯಲ್ಲ, ಅಂತ ಆಗಿ ಅಲ್ಲಿ ಸೈಟ್ ಓನರ್ಸ್ ಬಂದಿದಾರಲ್ಲ, ಅವ್ರ ಜಮೀನಿಗೆಲ್ಲ ಇವರು ಕಂದಾಯ ಕಟ್ತಾ ಇದ್ರಾ? ಆ ರೋಡ್ಗಳಿಗೆ ಕಂದಾಯ ಕಟ್ತಾ ಇದ್ರಾ? ಆ ಪಾರ್ಕ್ಗಳಿಗೆ ಕಂದಾಯ ಕಟ್ತಾ ಇದ್ರಾ? ನೆಕ್ಸ್ಟು ನನ್ನ ಸ್ವಾಧೀನದಲ್ಲಿರೋ ಈ ಕೃಷಿ ಭೂಮಿಯನ್ನು ಬಿಟ್ಟು ಕೊಡ್ತಾ ಇದ್ದೀನಿ. ಎಲ್ಲಪ್ಪ ಸ್ವಾಧೀನ ಇತ್ತು? ಯಾರ ಸ್ವಾಧೀನದಲ್ಲಿತ್ತು? ಮೂಢ ಸ್ವಾಧೀನದಲ್ಲಿ ಇದ್ದಿದ್ದನ್ನು ನಾನು ಸ್ವಾಧೀನದಲ್ಲಿರೋದನ್ನು ಕೊಟ್ಬಿಟ್ಟು ಇದ್ದೀನಿ ಅಂತನಾ? ವೇರ್ ವಾಸ್ ಇಟ್? ನೆಕ್ಸ್ಟ್ ಬನ್ನಿ, 2005ರಲ್ಲಿ ಭೂ ಪರಿವರ್ತನೆಗೆ ಹೋಗ್ತಾರೆ, ಕನ್ವರ್ಷನ್ ಆಫ್ ಲ್ಯಾಂಡ್. ಯಾವ ಲ್ಯಾಂಡನ್ನು ಯಾವ ಲ್ಯಾಂಡ್ ಆಗಿ ಭೂ ಪರಿವರ್ತನೆ ಮಾಡ್ತೀರಿ ನೀವು? ರೋಡ್ ಆಗಿರೋದು, ಸೈಟ್ ಆಗಿರೋದು, ಸೈಟ್ ಹಂಚಿಕೆ ಆಗಿರೋದು, ಪಾರ್ಕ್ ಆಗಿರೋದು, ಇದನ್ನ ಭೂ ಪರಿವರ್ತನೆ ಮಾಡ್ತಾರಾ? ಇನ್ನೊಂದು, ಇವರ ಪ್ರಭಾವ ಇರಲಿಲ್ಲ. ಮತ್ತು ತಹಸೀಲ್ದಾರ್ ಹೋಗ್ಬಿಟ್ಟು ಸುಳ್ಳು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡ್ತಾರಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಇದ್ದರೆ ನಾನು ಹೋಗಿ ನೋಡಿದೆ, ಇಂಥ ಭೂಮಿ ಇದಕ್ಕೆ ಕೊಡ್ಬೋದಪ್ಪ ಭೂ ಪರಿವರ್ತನೆ. ಏನು ಭೂಮಿ ಇತ್ತಲ್ಲಿ? ಕೃಷಿ ಭೂಮಿ ಇತ್ತಾ? 2005ರಲ್ಲಿ ಡಿ ಸಿ ಹೋಗ್ತಾರೆ, ಡಿ ಸಿದು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟು. ಯಾವ ಭೂಮಿ ನೋಡಿದ್ರಿ? ನಿಮ್ಗೆ ಏನು ಕಾಣಿಸ್ತಲ್ಲಿ? ಎಲ್ಲಿತ್ತು ಕೃಷಿ ಭೂಮಿ? ಮೂಡಾನವ್ರು ಡೆವಲಪ್ ಮಾಡಿರೋ ಲೇಔಟ್ ಅಲ್ವೇ ಇರೋದಲ್ಲಿ? ಸೊ ಈಗ ಇಲ್ಲದೇ ಇದ್ದದ ಭೂಮಿಗೆ ನೀವು ಕ್ರಯಪತ್ರ ಮಾಡ್ಕೊಂಡ್ರಿ, ಇಲ್ಲದೇ ಇದ್ದದ ಭೂಮಿಗೆ ಭೂ ಪರಿವರ್ತನೆ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟು ಇಲ್ಲದೇ ಇದ್ದದ ಭೂಮಿನ ನೀವು ದಾನಪತ್ರ ಮಾಡಿದ್ರಿ. 2010ರಲ್ಲಿ ದಾನಪತ್ರ ಆಯಿತು. 2004ರಲ್ಲಿ ದಾನಪತ್ರ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳ ಪತ್ನಿಯವರು ಮೂಡಾಗ ಅಪ್ಲಿಕೇಶನ್ ಹಾಕ್ತಾರೆ, ಪರ್ಯಾಯ ಜಮೀನು ಕೊಡಿ ಅಂತ. ಯಾವುದಕ್ಕೆ ಪರ್ಯಾಯ? 2004ರಲ್ಲಿ ನಿಮ್ಮ ಸಹೋದರ ತಗೊಂಡಾಗ ಅಲ್ಲಿ ಭೂಮಿ ಇರಲಿಲ್ಲ, ನೆಪದಲ್ಲಿ ಪೇಪರಲ್ಲಿ ಬರ್ಕೊಂಡ್ರಿ. 2005ರಲ್ಲಿ ಭೂ ಪರಿವರ್ತನೆ ಆದಾಗ ಜಮೀನು ಇರಲಿಲ್ಲ ಅಲ್ಲಿ. ನೀವು ಯಾವ ಜಮೀನಿಗೆ ಪರ್ಯಾಯ ಅಂತ ಕೇಳ್ತಾ ಇದ್ರೋ ಆ ಭೂಮಿ ಇರಲಿಲ್ಲ. ನಿಮ್ಗೆ ಅರ್ಥ ಆಗ್ತದಲ್ಲ ಈಗ? ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಟಿದ್ದೀರಿ, ರಾಜ್ಯಪಾಲರು ಕೂಡ ಅದನ್ನ ಗಮನಿಸಿ ಈ ಆರೋಪದಲ್ಲಿ ಹುರುಳಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಲೀಗಲ್ ಅಡ್ವೈಸ್ ತಗೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಓಕೆ, ಹಾಗಂದ ಮಾತ್ರಕ್ಕೆ ಈ ಪ್ರಶ್ನೆ ನಾನು ಇನ್ನೊಬ್ಬ ದೂರುದಾರರನ್ನು ಕೇಳಿದೆ. ಲೀಗಲಿ ಎಲ್ಲೂ ಕೂಡ ಇಲ್ಲ, ಆರೋಪ ಕೇಳೋಕ್ ಸಿಕ್ಕ ತಕ್ಷಣ, ತನಿಖೆಗೆ ಆದೇಶ ಕೊಟ್ಟ ತಕ್ಷಣ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅನ್ನೋ ಕಂಪಲ್ಷನ್ ಲೀಗಲಿ ಕಾನ್ಸ್ಟಿಟ್ಯೂಷನಲಿ ಇಲ್ಲ. ಮಾರಲಿ ಎಸ್, ಐ ಅಗ್ರಿ. ಬಟ್ ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ಪಟ್ಟು ಕೇಳೋಕ್ ಬರ್ತಿದೆಯಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋ, ಇಲ್ಲ ಇಲ್ಲ ಇಲ್ಲ.
ಅದು ಅವ್ರು ಕೇಳೋರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಅವ್ರು ಏನೇನು ಬೇಕಾದ್ರು ಕೇಳ್ತಾರೆ, ರಾಜಕೀಯವಾಗಿ ಅವ್ರು ಕೇಳ್ತಾರೆ, ಅದರ ಡಿಫೆನ್ಸ್ ನಾನು ಹೋಗ್ತಾ ಇಲ್ಲ. ನಾನು ಇವತ್ತವರೆಗೂ ಎಸ್ ಎಂ ಕೃಷ್ಣ ವಿರುದ್ಧ ಧರ್ಮಸಿಂಗ್ ಅವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಇದು 5ನೇದು, ಯಾರ ವಿರುದ್ಧನೂ ನಾನು ರಾಜೀನಾಮೆ ಕೊಡಿ ಅಂತ ಒಂದು ಮಾತು ಇವತ್ತವರೆಗೂ ಹೇಳಿಲ್ಲಮ್ಮ. ಐ ವಿಲ್ ನಾಟ್, ದಟ್ ಇಸ್ ನಾಟ್ ಮೈ. ಮುಖ್ಯಮಂತ್ರಿ ಪದವಿಯಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದೇ ತನಿಖೆ ಆದ್ರೂ ತೊಂದರೆ ಇಲ್ಲ ನಿಮಗೆ. ಬಟ್ ಕಾನ್ಸ್ಟಿಟ್ಯೂಷನ್ ನೀವು ಹೇಳ್ದಂಗೆ ಕಾನ್ಸ್ಟಿಟ್ಯೂಷನಲಿ ಈಸ್ ನಾಟ್ ಕಂಪೆಲ್ಡ್ ಟು ರಿಸೈನ್, ಬಟ್ ಮಾರಲಿ ಈಸ್ ಕಂಪೆಲ್ಡ್. ಮಾರಲಿ ಈಸ್ ಕಂಪೆಲ್ಡ್. ನೈತಿಕ ಹೊಣೆ ನೋ ಐ ಹ್ಯಾವ್ ನೋ ಪ್ರಾಬ್ಲಮ್. ನನಗೇನು ನೋಡಿಯಮ್ಮ, ಟ್ರಯಲ್ ಅನ್ನೋದು ಈಗ ನನ್ನ ಮೇಲೆ ಆರೋಪ ಬಂತು, ಸುಮಾರು ಆರೋಪಗಳು ಬಂತು, ಅದೊಂದು ಕಂಪ್ಲೇಂಟ್ ರೂಪದಲ್ಲಿ ಹೋಯಿತು. ಆ ಕಂಪ್ಲೇಂಟ್ ರೂಪದಲ್ಲಿ ಹೋದಾಗ ನನ್ನ ಮೇಲೆ ಚಾರ್ಜ್ ಶೀಟ್ ಬರೋದಕ್ಕೆ 3 ತಿಂಗಳ ಅವಕಾಶ ಇದೆ. 3 ತಿಂಗಳು ದಾಟಿದ ಮೇಲೆ ನಾನು ಹೈಕೋರ್ಟ್ಗೆ ಹೋಗ್ಬಿಟ್ಟು 482 ಅಲ್ಲಿ ಕ್ವಾಶ್ ಮಾಡಿಸ್ಬೋದಾಗಿತ್ತು. ನಾನು ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನನ್ನ ಮೇಲೆ ಆರೋಪವನ್ನು ನಾನು ಎಕ್ಸಾನ್ರೇಟ್ ಮಾಡೋಕ್ಕಾಗಲ್ಲ. ನನ್ನ ವಿರೋಧ ಇರೋ ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡಿಸ್ಬೋದು, ಎಸ್ಕೇಪ್ ಆಗ್ಬೋದು, ಎಕ್ಸಾನ್ರೇಟ್ ಆಗಲ್ಲ. ಎಕ್ಸಾನ್ರೇಟ್ ಆಗಬೇಕಾದ್ರೆ ಟ್ರಯಲ್ಗೆ ಹೋಗ್ಬೇಕು. ಅಲ್ಲಿ ನಾವು ಏನೇನಿದೆಯೋ ನಮ್ಮದು ತೋರಿಸಿ ಇದು ತಪ್ಪು ಸುಳ್ಳು ಕಂಪ್ಲೇಂಟ್ ಅಂತ ನಾನು ಅಲ್ಲಿ ಪ್ರೂವ್ ಮಾಡೋದು ನನ್ನ ಉದ್ದೇಶ. ಅಂದ್ರೆ ನೀವು ಹೇಳ್ತಿರೋದು ಇವಾಗ ಜಾಮೀನಿಗೆ ಅಪ್ಲಿಕೇಶನ್ ಹಾಕೊಂಡ್ರೆ ಅಥವಾ ಇದನ್ನ ಸ್ಕ್ವಾಶ್ಗೆ ಅಪ್ಲಿಕೇಶನ್ ಹಾಕೊಂಡ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿರೋದನ್ನ ಹೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಆಗುತ್ತೆ. ತನಿಖೆಯನ್ನ ಫೇಸ್ ಮಾಡ್ಲಿ ಅಷ್ಟು ಸತ್ಯಾಂಶ ಇರೋರಾದ್ರೆ ಅಂತ ಹೇಳ್ತಿದ್ದೀರಿ. ಯು ಕಂಟಿನ್ಯೂ, ಬಟ್ ಫೇಸ್ ದ ಟ್ರಯಲ್. ಆರ್ ಯು ರೆಡಿ ಟು ಫೇಸ್ ದ ಟ್ರಯಲ್? ಅಷ್ಟೇ ಈಸ್ ಎಸ್ಕೇಪಿಂಗ್. ಅವರು ಈ ಹೈಕೋರ್ಟ್ಗೆ ಹೋಗಿ ಏನಾಗ್ತದೆ ಅಂತ ಹೇಳಿದ್ರೆ ಎಸ್ಕೇಪ್ ಆಗೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ, ಎಕ್ಸಾನ್ರೇಟ್ ಅಲ್ಲ. ನೋಡಿ ಅಮ್ಮ ಸ್ಮಿತಾ ಅವರೇ, ಈಗ 156(3) ಆದೇಶ ಬಂದ್ರೂ ಏನು ಮಾಡಬೇಕು? ಬೇಲ್ ತಗೋಬೇಕಪ್ಪ. ಬೇಲ್ ತಗೊಳ್ಳಿ, ಟ್ರಯಲ್ ಫೇಸ್ ಮಾಡಿ. ನೀವು ರಿಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಮುಖ್ಯಮಂತ್ರಿಗಳು ಇಲ್ವಾ? FIR ಆದ್ರೂ ಇಲ್ವಾ? ಜೈಲಿಗೆ ಹೋದವ್ರೆ ಅವರೇ. ಐ ಹ್ಯಾವ್ ನೋ ಪ್ರಾಬ್ಲಮ್. ಫೇಸ್ ದ ಟ್ರಯಲ್. ಅಲ್ಲಿ ಏನಾಗುತ್ತೆ, ಫೇಸ್ ದ ಟ್ರಯಲ್ ಅಂತ ಹೇಳಿದಾಗ ನಾನು ಹೇಳಿರೋದು ಸತ್ಯ ಇದೆಯೋ ಇಲ್ಲ, ಅವರು ಇಲ್ಲ ನಾನು ಹೇಳಿರೋ ಸುಳ್ಳು ಅನ್ನೋದು ಅಲ್ಲಿ ಸ್ಥಾಪಿತ ಆಗ್ತದೆ. ಅಬ್ರಾಮ್ ಅವರು, ಈಗ ನೀವೇನು ಅಂದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಮಾಡಿದ್ರಿ, ಜೊತೆಗೆ CM ಸಿದ್ದರಾಮಯ್ಯನವ್ರನ್ನ ಕರೆಸಿ ಏನೆಲ್ಲ ಮಾತನಾಡಿಸಿದಾರೆ, ಅದು ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಬಟ್ ಕೋರ್ಟಲ್ಲಿ ಏನಾದರೂ ಸ್ಟೇ ಪಡಿಬಹುದಾ? ಇದೇ ಒಂದ್ಸಲ ಅವ್ರಿಗೆ ಹೆಲ್ಪ್ ಆಗಬಹುದಾ ಅಂತ? ಅಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ತರ್ಲಿಕ್ಕೆ ಅವಕಾಶ ಇದೆ, ಅಲ್ಲಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಬಟ್ ಆಮೇಲೆ ಅಬ್ರಹಂ ಅವ್ರು ಏನ್ ಮಾಡ್ತಾರೆ ಅನ್ನೋದು ಮುಂದೆ. ಅಲ್ಲಲ್ಲ, ಇಲ್ಲ, ಈಗ 2 ಪ್ರಶ್ನೆ ಬಂತಲ್ಲಿ. ಆ 2 ಪ್ರಶ್ನೆ, ಫಸ್ಟ್ ಪ್ರಶ್ನೆ ಅದು ಕ್ಲಾರಿಟಿ ಇಲ್ಲ ಅಂತ ತಾವು ಹೇಳಿರಿ ಅಲ್ವೇ ಸರ್? ಅಲ್ಲಿ ತಾವು ಯಾರು ಕುಂತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನಿಕೇಶ್ ಹೇಳಿ ಸರ್. ನೀವು ತಾವು ಕೇಳಿದ್ದು ಅಲ್ಲಿ ಉಲ್ಲೇಖ ಆಗಿಲ್ಲ ಈ ಆದೇಶದಲ್ಲಿ ಅಂತ. ಎಲ್ಲವೂ ಬರೋ ಅವಶ್ಯಕತೆ ಇಲ್ಲ. ಈ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ನನಗೆ ಈ ಕಂಪ್ಲೇಂಟಲ್ಲಿ ಒಂದು ಸ್ವಲ್ಪ ಉರುಳಿದೆ ಅಂತ ಅನ್ನಿಸಿದಾಗ ಐ ವಿಲ್ ಗಿವ್ ಸ್ಯಾಂಕ್ಷನ್, ಲೆಟ್ ಇಟ್ ಗೋ ಫಾರ್ ಟ್ರಯಲ್ ಅನ್ನೋದು ಅಷ್ಟೇ ಈ ಆರ್ಡ್ರು. ಇಟ್ ಇಸ್ ನಾಟ್ ಅ ಟ್ರಯಲ್ ಕೋರ್ಟ್ ಆರ್ಡರ್ ಅಲ್ಲ ಇದು. ಸಂಪೂರ್ಣವಾಗಿ ಇವರು ದೋಷಿ ಅಂತ ಡಿಸೈಡ್ ಮಾಡಿರೋದಲ್ಲ, ಈಸ್ ಗಿಲ್ಟಿ ಅಂತ ಅಲ್ಲ. ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ದಟ್ ಈಸ್ ದಿ ಪರ್ಪಸ್ ಆಫ್ ದಿ. ಈಗ ಇದು ಏನಕ್ಕೆ ತಂದರು ಅಂತ ಹೇಳಿದ್ರೆ, ಯಾರ್ಯಾರೋ ಕಂಪ್ಲೇಂಟ್ಗೆ ಹಾಕ್ಬಿಡ್ತಾರಪ್ಪ ವಿನಾಕಾರಣ. ಆ ಅಧಿಕಾರಿಗಳ ಮೇಲೆ ಇಲ್ಲ ರಾಜಕಾರಣಿಗಳ ಮೇಲೆ ಕೇಸ್ ಹಾಕಿದಾಗ ಏನೂ ಇಲ್ದಿರ ಪಾಪ ಅವರು ಕೋರ್ಟು ತಿರುಗಬೇಕು ಅನ್ನೆಸೆಸರಿ ಕಂಪ್ಲೇಂಟ್ಸನ್ನ. ಅದನ್ನು ಅವಾಯ್ಡ್ ಮಾಡಬೇಕು, ಫಿಲ್ಟರ್ ಮಾಡಬೇಕು ಅಂತೇಳಿ ಒಂದು ಅಥಾರಿಟಿ ಮುಂದೆ ಹೋಗಲಿ, ಇದರಲ್ಲಿ ಉರುಳಿದೆಯಾ ಅಂತ ನೋಡಲಿ, ಅದಾದಮೇಲೆ ಬರಲಿ ಅಂತ ಒಂದು ಸೇಫ್ ಗಾರ್ಡ್ ಅಷ್ಟೇ. ಕಾನೂನಾತ್ಮಕವಾಗಿರುವ ಆಯ್ಕೆಗಳನ್ನ ನೋ ಡೌಟ್ ಬಳಸ್ಕೊಳ್ತಾರೆ ಸಿದ್ದರಾಮಯ್ಯನವರು. ಇದೀಗ ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಅವ್ರಿಗೂ ಇದ್ದೇ ಇದೆ. ನಾನು ಕೇಳಿದೆ ಆಗ್ಲೇ, ಮುಂದಿನ ನಡೆ ಅಬ್ರಹಂ ಅವ್ರದ್ದು ಯಾವ ಕಡೆ?
ಎಸ್ ಮೇಡಮ್. ಅವ್ರ ರೈಟ್ ಅದು, ಅವ್ರ ಹಕ್ಕದು, ಅವರ ಕಾನೂನಾತ್ಮಕ ಹಕ್ಕದು. ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಾನು ನಡೀತೀನಮ್ಮ. ನನ್ನ ನಡೆ ಅವರ ಕಡೆ. ಅಂದ್ರೆ ಕ್ವಶನ್ ಮಾಡ್ತೀರಿ, ಅವ್ರು ಯಾವುದೇ ನಡೆ ಇಟ್ಟರೂ ಕೂಡ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ತಮ್ಮ ಹತ್ರ ಬೇಕಾದಷ್ಟು ಎವಿಡೆನ್ಸ್ಗಳು, ಸಾಕ್ಷ್ಯಗಳು ಅಥವಾ ಮನಸ್ಥೈರ್ಯ ಕೂಡ, ಯಾಕಂದ್ರೆ ಇದು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ, ನಿಮಗೆ ಹೊಸದಲ್ಲ, ಐ ನೋ, ಬಟ್ ಸ್ಟಿಲ್ ಹಿಂದೆ ಹೆಜ್ಜೆಯನ್ನ ಇಡುವ ಪ್ರಶ್ನೆಯೇ ಇಲ್ಲ. ಹಾಗಾದ್ರೆ ಕಾನೂನಾತ್ಮಕವಾಗಿ ನಾವು ಅದೇ ಎದುರಿಸ್ತೀವಿ. ಕಾನೂನಾತ್ಮಕ ಎಸ್ ಎಸ್ ಏನು ಕೇಳಿಸ್ತಾ ಇಲ್ಲಪ್ಪ, ಏನೂ ಇಲ್ಲ. ಅಬ್ರಹಂ ಅವರೇ ಕೇಳಿಸ್ತಾ ಇದೆಯಾ? ಇವಾಗ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಪೊಲಿಟಿಕಲಿ ನನಗೆ ಗೊತ್ತು ನೀವು ಪೊಲಿಟಿಕಲಿ ಜಾಸ್ತಿ ಉತ್ತರ ಕೊಡೋದಿಲ್ಲ ಅಂತ ಹೇಳಿ, ಬಟ್ ಸ್ಟಿಲ್ ಇವತ್ತಿನಿಂದಲೇ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಅಹಿಂದ ಕುರುಬ ಸಮಾಜದವರು ಬಂದ್ಗೆ ಕರೆ ನೀಡಿದ್ದಾರೆ. ಈ ಪೊಲಿಟಿಕಲ್ ಪ್ರೆಷರ್ ಅನ್ನೋದು ತಮ್ಮವರೆಗೂ ಎಷ್ಟು ತಟ್ತಾ ಇದೆ ಅಂತ ಹೇಳಿ. ಹಲೋ, ಇಷ್ಟೊತ್ತು ಒಂದು ಸ್ವಲ್ಪ ನಥಿಂಗ್, ಝೀರೋ. ಅದು ಹಳೆ ಜರ್ನಲಿಸ್ಟ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ. ನಮ್ಮ ಶೆಟ್ರ್ ಕೇಳಿ, ತಮ್ಮ ಕೊಲೀಗು ಸೀನಿಯರ್. ನೋ ನೋ ನಥಿಂಗ್. ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಲ್ಲಿ ನನಗೆ. ಎನಿವೇ, ಥ್ಯಾಂಕ್ ಯು ಟಿ.ಜೆ. ಅಬ್ರಹಂ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಅದೊಂದು 15 ಸೆಕೆಂಡ್ ಡಿಲೇ ಇತ್ತು ನಮ್ಮ ಧ್ವನಿ ಅವ್ರಿಗೆ ತಲುಪಿ ಅವರಿಂದ ಉತ್ತರ ಪಡೀಲಿಕ್ಕೆ. ಎನಿವೇ, ಅವರು ಒಂದಷ್ಟು ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಧನ್ಯವಾದ ಅಬ್ರಹಂ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ.